नाजरीन आदाब, अजमत टाइम्स न्यूज चैनल में आप तमाम का खैर मकदम है। नाजरीन, कर्नाटका एनर्जी और टूरिज्म मिनिस्टर के जाज और कृष्ण बैरेगौड़ा मिनिस्टर फॉर बेंगलुरु डेवलपमेंट ने सरागानगर HBR लेआउट बेंगलुरु में केएमपू पार्क का इफ्तिताह किया। इस मौके पर मकामी सियासी रहनुमाओं ऑफिसरान बड़ी तादाद में अवाम ने शिरकत की। आखिर में दोनों मिनिस्टरों ने मीडिया से आगाह किया। मजीद खबरों के लिए हमारे साथ जुड़े रहे। शुक्रिया। अल्लाह हाफिज़। ಸಾರ್ವಜನಿಕ BPA ಮಂತ್ರಿಗಳು ರಕ್ಷಣಾ ಬೇರೆಗೂ ಇವತ್ತು ಜನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದಕ್ಕೆ ನಾನು ನಿಜವಾಗಿ ಸಿದ್ದರಾಮಯ್ಯವರಿಗೆ, ಅಂದಿನ ಡೆಪ್ಯೂಟಿ CP ಶಿವಕುಮಾರ್ ಅವರಿಗೆ ಮತ್ತು ಎಲ್ಲರಿಗೂ, ನಮ್ಮ KPTC ಅಧ್ಯಕ್ಷರು, ನಮ್ಮ AP ಎಲ್ಲ ಸೇರಿಬಿಟ್ಟು ನಮ್ಮ ಸ್ಥಳೀಯ ಎಲ್ಲ ಜನತೆ, ಕಾಂಗ್ರೆಸ್ ಏನಾದೊಂದು ಅನುಕೂಲ ಮಾಡಿಕೊಡ್ಬೇಕು ಅಂತ KPTC ವತಿಯಿಂದ ಜಯಕುಮಾರ್ ಅವರು ಬಂದಿದ್ದಾರೆ. ಅವರು MD ಅವರು ಇವತ್ತು ಇದಕ್ಕೆ ಹೋಗಿದ್ದಾರೆ, ರಜೆ ತಗೊಂಡು ಮಧ್ಯಾಹ್ನ ಬರ್ತಾರೆ. ಮೆಸೇಜ್ ಕಳಿಸಿದ್ದಾರೆ ಏನಂದ್ರೆ ಈ ಥರ CSR ಬಜೆಟ್ ಚೆನ್ನಾಗಿ ಮಾಡಿದ್ದಾರೆ. ಬಹುಶಃ ಇದಕ್ಕೆ ಇವತ್ತು ಆದಷ್ಟು ಬೇಗನೆ ಉದ್ಘಾಟನೆ ಮಾಡಿಬಿಟ್ಟು ಸಾರ್ವಜನಿಕರ ಕೃಷ್ಣಬೈರೇಗೌಡರಿಗೆ ನಾವು ಧನ್ಯವಾದ ಹೇಳ್ತೀವಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಪರವಾಗಿದ್ದಾರೆ, ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ. ಅದಕ್ಕೆ ನಾವು ಅವ್ರನ್ನ ಕರೆಸಿ ಇನ್ನೂ ನಮ್ಮಲ್ಲಿ ಸಾಕಷ್ಟು ಒಳ್ಳೆ ಕೆಲಸ. ನಮ್ಮ KPTC ಜಯಕುಮಾರ್ ಅವರು ಬಂದಿದ್ದಾರೆ, ನಮ್ಮ ಕಮಿಷನರು ಸುನಿಲ್ ಅವರು ಬಂದಿದ್ದಾರೆ. ನಮ್ಮೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಮಾತನ್ನು ಹೇಳಿ ಅವ್ರನ್ನ ಏನಾದ್ರು 1000 ಟನ್ ಡೆಬ್ರೀಸ್ ಅನ್ನ ಈಗ ಬೆಂಗಳೂರು ರೋಡ್ ಸೈಡ್ ಅಲ್ಲಿ ಫುಟ್ಪಾತ್ ಮೇಲೆ ಬಿದ್ದಿದ್ದನ್ನ ಕ್ಲಿಯರ್ ಮಾಡಿದೀವಿ. ನಮ್ಮ ಪ್ರಕಾರ ಇನ್ನ 1-1.5 ಲಕ್ಷ ಟನ್ ತೆಗಿಬೇಕು. ಆಗಸ್ಟ್ ಪೂರ್ತಿ ಈ ಕಾರ್ಯಾಚರಣೆ ನಡೆಯುತ್ತೆ. ನಾವು ಅಲ್ಲದೆ BDN ಅವರು ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. BDN ಅವರು ಕೂಡ ಒಂದು 10,000 ಟನ್ ಡೆಬ್ರೀಸ್ ತೆಗೆದಿದ್ದಾರೆ. ಮೆಟ್ರೋದವರು ಮಾಡ್ತಾ ಇದ್ದಾರೆ. ಮೆಟ್ರೋದವರು ಕೂಡ ಒಂದು 3,000 ಟನ್ ಅವರ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ಇದ್ದಿದ್ದನ್ನ ತೆಗೆದಿದ್ದಾರೆ. ಇಲ್ಲಿವರೆಗೂ ಅವರು ಮುಂದುವರಿಸಿದ್ದಾರೆ. K-ರೈಡ್ನವರು ಕೂಡ ಶುರು ಮಾಡಿದ್ದಾರೆ. ಇಂಡಿಯನ್ ರೈಲ್ವೇಸ್ ಅವರು, ಮಂತ್ರಿಗಳು ಮಾನ್ಯ ಸೋಮಣ್ಣ ಅವರು ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ರೈಲ್ವೆ ಪ್ರಾಪರ್ಟಿ ಒಳಗಡೆ ಇರೋ ಡೆಬ್ರೀಸು, ಕಳೆ ಅದನ್ನೆಲ್ಲ ತೆಗಿಬೇಕು ಅಂತ ಅವರಿನ್ನೂ ಆರಂಭ ಮಾಡಿಲ್ಲ. ಮಾನ್ಯ ಮಂತ್ರಿಗಳು ಏನ್ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಅವರು ಮಾಡ್ತಾರೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಒಟ್ಟಾರೆ ಈ ಬೆಂಗಳೂರಿನಲ್ಲಿ ಏನಾದ್ರೂ ಸುಧಾರಣೆ ಆಗ್ಬೇಕಂದ್ರೆ ಇದೆಲ್ಲ ಕ್ಲೀನ್ ಅಪ್ ಆಗ್ಬೇಕು. ಸೊ ಜಸ್ಟ್ ಕ್ಲೀನ್ ಬೆಂಗಳೂರು ಅಭಿಯಾನ ಮುಂದುವರೆದಿದೆ. ಅದರ ಭಾಗವಾಗಿ ನಾವು ಈಗ ರಿಕ್ವೆಸ್ಟ್ ಮಾಡಿದ್ವಿ ಜನಗಳಿಗೆ, ನಿಮ್ದು ಖಾಲಿ ಸೈಟ್ ಅಲ್ಲಿ ನಿಮ್ದು ಡೆಬ್ರೀಸ್ ಇದ್ರೆ, ಕಳೆ ಬೆಳ್ಕೊಂಡಿದ್ರೆ ನೀವೇ ಕ್ಲೀನ್ ಮಾಡಿ ಅಂತ ನಾವು ಜನಗಳಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಪಬ್ಲಿಕ್ ಜಾಗ ನಮ್ ಜವಾಬ್ದಾರಿ, ಆದ್ರೆ ನಿಮ್ ಸೈಟು ನಿಮ್ ಜವಾಬ್ದಾರಿ. ನಿಮ್ ಸೈಟ್ ನೀವು ಕ್ಲೀನ್ ಮಾಡಿ, ಪಬ್ಲಿಕ್ ಜಾಗ ನಾವು ಕ್ಲೀನ್ ಮಾಡ್ತೀವಿ. ನಾವಿಬ್ರು ಕೈ ಜೋಡಿಸಿದ್ರೆ ಮಾತ್ರ ಬೆಂಗಳೂರಲ್ಲಿ ಏನಾದ್ರೂ ಕ್ಲೀನ್ ಮಾಡಕ್ ಸಾಧ್ಯ, ಸುಧಾರಣೆ ಮಾಡಕ್ಕೆ ಸಾಧ್ಯ. ನೀವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಾವು ಬಂದು, ನೀವು ಮಾಡ್ಲಿಲ್ಲ ಅಂದ್ರೆ, ನಾವು ಕೊಟ್ಟಿದ್ದ ಟೈಮ್ಗಳೊಳಗಡೆ ನೀವು ನಿಮ್ ಸೈಟ್ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ GBI ಇಂದ ಮಾಡಿ ಅದಕ್ಕೆ ತಗಲೋ ಖರ್ಚು ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದೀವಿ. ಈಗ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತಾನು ನಿನ್ನೆ ಪಬ್ಲಿಷ್ ಮಾಡಿದ್ದೇವೆ. ಜನ ಇದು ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದೀರಾ ಅಂತ ಕೆಲವರು ಮಾತಾಡಿದ್ದಾರೆ. ನನ್ನ ಅಭಿಪ್ರಾಯ ಕೇಳಿದ್ರೆ ಹೌದು, ಅದು ಜಾಸ್ತಿನೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ರೇಟು ಜಾಸ್ತಿನೇ. ನಾನು ರೇಟ್ ಅನ್ನ ನನ್ಗಿಷ್ಟ ಬಂದಂಗೆ ಏನ್ ಫಿಕ್ಸ್ ಮಾಡಿಲ್ಲ. ಗೌರ್ಮೆಂಟ್ ಅಲ್ಲಿ ತಮ್ಗೆ ಗೊತ್ತು, ಒಂದು ಶೆಡ್ಯೂಲ್ ಆಫ್ ರೇಟ್ಸ್, SR ರೇಟ್ ಇರುತ್ತೆ. SR ರೇಟ್ ಪ್ರಕಾರ 2 ಅಡಿ ಡೆಬ್ರಿ ಇದ್ರೆ ಎಷ್ಟು, 4 ಅಡಿ ಡೆಬ್ರಿ ಇದ್ರೆ ಎಷ್ಟು ಅಂತ ಒಂದು ರೇಟ್ ಇದೆ. ಚದರಡಿಗೆ ಇಷ್ಟು ಅಂತ ನಾವು ಫಿಕ್ಸ್ ಮಾಡಿದೀವಿ. ನಿಮ್ಗೆ ಅನ್ನಿಸ್ದಂಗೆ ನನ್ಗೂ ಅನ್ಸುತ್ತೆ ಅದು ಜಾಸ್ತಿನೇ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಶನ್ ಅವ್ರ ಸೈಟ್ ಇಂದ 20 ಕಿಲೋಮೀಟರ್ ದೂರ ತಗೊಂಡೋಗಿ ನಾವು ಅದನ್ನ ವಿಲೇವಾರಿ ಮಾಡಬೇಕು. ಇವೆಲ್ಲ ಖರ್ಚು ಸೇರಿದಾಗ ಜಾಸ್ತಿ ಆಗುತ್ತೆ, ನಿಜ ಜಾಸ್ತಿ ಆಗುತ್ತೆ. ಇದಕ್ಕೊಂದು ಸಿಂಪಲ್ ಸೊಲ್ಯೂಷನ್ ಇದೆ. ನಿಮ್ದು ಏನ್ ಆರೋಪ, ನೀವು ಇದರಲ್ಲಿ ದುಡ್ಡು ಮಾಡ್ತಾ ಇದ್ದೀರಾ, ನಮ್ಮ ಹತ್ರ ದುಡ್ಡು ವಸೂಲಿ ಮಾಡ್ತಾ ಇದ್ದೀರಾ, ನಿಮ್ ಕಾಂಟ್ರಾಕ್ಟರ್ಗೆ ಅನುಕೂಲ ಮಾಡ್ತಾ ಇದ್ದೀರಾ, ನಿಮ್ಮ ಅಧಿಕಾರಿಗೆ ಅನುಕೂಲ ಮಾಡ್ತಾ ಇದ್ದೀರಾ, ಇರಬಹುದು. ಇದೆಲ್ಲದಕ್ಕೂ ಸಿಂಪಲ್ ಸೊಲ್ಯೂಷನ್ ಇದೆ. ನಿಮ್ ಸೈಟ್ ನೀವೇ ಕ್ಲೀನ್ ಮಾಡ್ಕೊಳ್ಳಿ. ದಯವಿಟ್ಟು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಗೆ ಯಾಕೆ ಬಿಡ್ತೀರಾ? ಕಾನೂನು ಹೇಳುತ್ತೆ ನಿಮ್ ಸೈಟು ಸ್ವಚ್ಛವಾಗಿ ಇಟ್ಕೊಳ್ಳೋದು ನಿಮ್ಮ ಕರ್ತವ್ಯ. ಕಾನೂನು ಹೇಳುತ್ತೆ ನಿಮ್ಮ ಸೈಟು ಸ್ವಚ್ಛವಾಗಿ ಇಟ್ಕೊಳ್ಳೋದು ನಿಮ್ ಕರ್ತವ್ಯ. ಸೊ ನಾವು ನಿಮ್ಗೆ ಟೈಮ್ ಕೊಟ್ಟಿದೀವಿ, ಅಷ್ಟ್ರೊಳಗಡೆ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ. ನೀವು ಕ್ಲೀನ್ ಮಾಡಲ್ಲ,
ನಾವು ಮಾಡಂಗಿಲ್ಲ, ಬೆಂಗಳೂರು ಹೆಂಗ್ ಸುಧಾರಣೆ ಆಗುತ್ತೆ? ಸೊ ಹಾಗಾಗಿ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಸೈಟ್ ಅನ್ನ ದಯವಿಟ್ಟು ನೀವು ಕ್ಲೀನ್ ಮಾಡ್ಕೊಡಿ. ನಾನು ಜುಲೈ 15ನೇ ತಾರೀಕು ಅನೌನ್ಸ್ ಮಾಡಿದೆ, ಆಗಸ್ಟ್ 15ರವರೆಗೂ ಟೈಮ್ ಕೊಟ್ಟೆ, 1 ತಿಂಗಳು. ನಮ್ ಜನ ಯಾರು ಎಚ್ಚೆತ್ಕೊಳ್ಳಿಲ್ಲ, ಯಾರು ಅಲ್ಲೊಬ್ರು ಇಲ್ಲೊಬ್ರು ಇಲ್ಲಿವರೆಗೂ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಈಗ ನಾವು ರೇಟ್ ಪಬ್ಲಿಷ್ ಮಾಡಿದ್ಮೇಲೆ ಟೀಕೆ ಮಾಡ್ತೀರಾ? ಟೀಕೆ ಮಾಡೋದು ಸೊಲ್ಯೂಷನ್ ಅಲ್ಲ. ಕೈ ಜೋಡಿಸಿ ನಿಮ್ ಕೆಲಸ ನೀವು ಮಾಡಿ, ನನ್ ಕೆಲಸ ನಾನ್ ಮಾಡ್ತೇನೆ, ನನ್ ಜಾಗ ನಾನ್ ಕ್ಲೀನ್ ಮಾಡ್ತೀನಿ, ನಿಮ್ ಜಾಗ ದಯವಿಟ್ಟು ನೀವು ಕ್ಲೀನ್ ಮಾಡಿ. ಟೈಮ್ ಸಾಲಲ್ವಾ? ಇನ್ನೂ 1 ವಾರ ಎಕ್ಸ್ಟೆನ್ಷನ್ ಕೊಡ್ತೀನಿ. ಆಗಸ್ಟ್ 15 ಬದಲಿಗೆ ಆಗಸ್ಟ್ 22ನೇ ತಾರೀಕುವರೆಗೂ ಟೈಮ್ ಕೊಡ್ತೀನಿ. ಪರವಾಗಿಲ್ಲ, ಆಯ್ತು, ನಾನು ಮನುಷ್ಯ, ನೀವು ಮನುಷ್ಯರೇ, ನಮಗೂ ಅರ್ಥ ಆಗುತ್ತೆ, ಯಾರು ಪರ್ಫೆಕ್ಟ್ ಇಲ್ಲ. ಸೊ ಇನ್ನೂ 1 ವಾರ ಎಕ್ಸ್ಟೆನ್ಷನ್ ಕೊಡ್ತಾ ಇದ್ದೇವೆ. ಆಗಸ್ಟ್ 22ರವರೆಗೂ ಟೈಮ್ ಇದೆ, ಕ್ಲೀನ್ ಮಾಡ್ಕೊಳ್ಳಿ. ಯಾರ ಹತ್ರ ಕ್ಲೀನ್ ಮಾಡಿಸ್ಬೇಕು ಗೊತ್ತಿಲ್ವಾ? ಕಾರ್ಪೊರೇಷನ್ ವೈಸು ನಾವೇ ನಿಮ್ಗೆ ಲಿಸ್ಟ್ ಕೊಡ್ತೇವೆ.